ಕ್ಷಮೆ ಕೇಳಕ್ಕೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ನಾವು ವಿನಂತಿ ಮಾಡ್ಕೊಂತೀವಿ. ಇಡೀ ಕರ್ನಾಟಕ ರಾಜ್ಯದ ಅಭಿಮಾನಿಗಳಿಗೆ ಮನಸ್ಸಿಗೆ ಬಹಳ ನೋವಾಗೋ ರೀತಿಯೊಳಗೆ ಕುಮಾರ್ ಅವರು ಮಾತಾಡ್ಯಾರ. ನಮ್ಮ ಬೇಡಿಕೆಯನ್ನ ಅವ್ರು ಬಂದು ಏನು ಇವತ್ತು ಶಿವರಾಜ್ಕುಮಾರ್ ಬಗ್ಗೆ, ರಾಜ್ಕುಮಾರ್ ಕುಟುಂಬ ಬಗ್ಗೆ ಅವಹೇಳನಕಾರಿ ಮಾತಾಡಿ ಅವ್ರ ಮನಸ್ಸಿಗೆ ನೋವಾಗೋಂಗ್ ಮಾಡಿದ್ದೆ. ಇಡೀ ಕರ್ನಾಟಕದ ಇಡೀ ಅಭಿಮಾನಿಗಳಿಗೆ ನೋವಾಗೋ ರೀತಿಯೊಳಗೆ ಮಾತಾಡ್ಯಾರ. ನೀವು ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಹಕಾರ ಕೊಟ್ಟ ಇದನ್ನ ನೀವು ಸ್ವಯಂ ರೀತಿಯಿಂದ ಇದನ್ನ ಇಲ್ಲಿಗೆ ನೀವು ಕರೆಕ್ಟ್ ಆಗಿ ಮುಗಿಸಿದ್ರೆ ಚೆನ್ನಾಗಿರ್ತೈತೆ. ನೀವೆಲ್ಲರ ಅಭಿಮಾನಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಯಾರು ಕೇಳೋಂಗಿಲ್ಲ. ದೊಡ್ಡ ಶಾಂತ ರೀತಿಯಿಂದ ನೀವು ಇವತ್ತೇ ಅಭಿಮಾನಿಗಳಿಗೆ ಕೈ ಹತ್ತಿರದ ಅವ್ರಿಗೆ ನಾವು ಒತ್ತಾಯ ಮಾಡಾರ ಆರಾಮಾಗಿ ಅವ್ರು ಕರ್ಕೊಂಡ್ಬಂದು ಮಾತಾಡ್ಸ್ರೆ ನಮ್ಮಲ್ಲಿ ಮನೆ ಹತ್ರ ಬರೋ ಅವಕಾಶ ಇಲ್ಲ. ನಿಮ್ಗೆ ಏನ್ ಬೇಕು, ನಿಮ್ಗೆ ಏನ್ ಕೇಳಬೇಕು, ರಿಕ್ವೆಸ್ಟ್ ಕೊಟ್ಬಿಟ್ಟು ಮಾಡ್ಬೇಕು. ಈ ರೀತಿ ಬಂದು ದೊಂಬಿ ಮಾಡಂಗಿಲ್ಲ. ಆಚೆ ಹೋಗ್ಬೇಕು. ಮಾನ್ಯ ಎಸಿಪ್ ಸಾಹೇಬ್ರ ಇಡೀ ಕನ್ನಡ ನಾಡ ರಕ್ಷಣೆ ಮಾಡ್ತಕ್ಕಂಥವ್ರು ನಾವು. ಯಾರೋ ದೊಂಬಿ ಮಾಡ್ತಕ್ಕಂಥದ್ದಾಗಲಿ ಅವ್ರು ಬಂದು ಮಾತಾಡಲಿಲ್ಲ. ಇಡೀ ಬೆಂಗಳೂರು ಬಂದ್ ಮಾಡಕ್ ನೀವು ಪೊಲೀಸ್ನವ್ರ ಮನೆ ಹತ್ರ ಮಾಡಂಗಿಲ್ಲ. ಮನೆ ಒಳಗಡೆ ಎಲ್ಲ ನಿಮಿಷ
ಶಿವಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣನಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.